ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ ಹೆಸರು ಕೇಳಿದ್ರೇನೆ ಎದುರಾಳಿ ಆಟಗಾರರಿಗೆ ಭಯ ಶುರುವಾಗುತ್ತೆ. ಎಂತೆಂತೋ ಬೌಲರ್ಗಳನ್ನ ಬೆಂಡೆತ್ತಿದ ಬ್ಯಾಟ್ಸ್ಮನ್ಗಳು ಕೂಡ ಬೂಮ್ರಾಗೆ ತಂಡ ಹೊಡೆದಿದ್ದಾರೆ. 4-6 ಚಚ್ಚೋದಿರ್ಲಿ, ವಿಕೆಟ್ ಉಳಿಸಿಕೊಂಡು ಸಿಂಗಲ್ ರನ್ ಹೊಡೆದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಾರೆ. ಜಗತ್ತಿನ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಿಗೆ ದಿಗಿಲು ಹುಟ್ಟಿಸಿದ ಬೌಲರ್ ಈತ. ಬೌಲರ್ ಜಸ್ಪ್ರೀತ್ ಬೂಮ್ರಾ ತಂಡದಲ್ಲಿದ್ದಾರೆ ಅಂದ್ರೆ ಭಾರತಕ್ಕೆ ಅರ್ಧ ಗೆಲುವು ಸಿಕ್ಕಂತೆ. ಎದುರಾಳಿ ತಂಡದ ಆಟಗಾರರನ್ನ ಈಸಿಯಾಗಿ ಪೆವಿಲಿಯನ್ನತ್ತ ಅಟ್ಟಿ ಬಿಡ್ತಾರೆ. ಅತ್ಯಧಿಕ ಸ್ಕೋರ್ಗೆ ಸ್ಪೀಡ್ ಬ್ರೇಕ್ ಹಾಕ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಬೂಮ್ರಾ ಟಗರು ರೀತಿ ಕಾಲು ಕೆರೆದು ಬೌಲಿಂಗ್ಗೆ ನಿಂತ್ರು ಅಂದ್ರೆ ತಂಡದ ದಿಕ್ಕೆ ಬದಲಾಗುತ್ತೆ. ಸೋಲುವ ಪಂದ್ಯವನ್ನ ಭಾರತ ಗೆದ್ದು ಬೇಗುತ್ತೆ. ಇದು ಬೂಮ್ರಾ ಬೌಲಿಂಗ್ ಇರೋ ತಾಕತ್ತು. ಜಸ್ಪ್ರೀತ್ ಬೂಮ್ರಾ ಹೀಗೆ ಆಡ್ತಿದ್ರೆ ಕೆರಿಯರ್ ಕಥೆ ಖತಮ್ ಆಗುತ್ತೆ, ಬೇಗ ಮನೆಯಲ್ಲಿ ಕೂರಬೇಕಾಗುತ್ತೆ ಅಂತ ಆಸ್ಟ್ರೇಲಿಯಾದ ಮಾಜಿ ವೇಗಿ ಗ್ಲೆನ್ ಮೆಗ್ರಾತ್ ಹೇಳಿದ್ದಾರೆ. ಗ್ಲೆನ್ ಮೆಗ್ರಾತ್ ಯಾರಿಗ್ ತಾನೇ ಗೊತ್ತಿಲ್ಲ. ಒಂದು ಟೈಮ್ನಲ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಸೇರಿದಂತೆ ಜಗತ್ತಿನ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಿಗೆ ಬೌಲಿಂಗ್ ಮಾಡಿದ ಆಟಗಾರ. ವಿಶ್ವದ ಶ್ರೇಷ್ಠ ಬೌಲರ್ಗಳಲ್ಲಿ ಒಬ್ಬರಾಗಿ ಗ್ಲೆನ್ ಮೆಗ್ರಾತ್ ಗುರುತಿಸಿಕೊಂಡಿದ್ದಾರೆ. ಕೇವಲ 14 ವರ್ಷಗಳ ಕ್ರಿಕೆಟ್ ವೃತ್ತಿ ಬದುಕಿನಲ್ಲಿ 250 ಏಕದಿನ ಪಂದ್ಯಗಳನ್ನಾಡಿ 381 ವಿಕೆಟ್ಗಳನ್ನ ಕಬಳಿಸಿದ ಬೌಲರ್. ಆಸ್ಟ್ರೇಲಿಯಾದ ಕ್ರಿಕೆಟ್ ದಂತಕಥೆಯಾಗಿರೋ ಗ್ಲೆನ್ ಮೆಗ್ರಾತ್ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಮಾತನಾಡಿದ್ದಾರೆ. ಬೂಮ್ರಾ ಅವರು ಹೀಗೆ ಆಡ್ತಾ ಇದ್ರೆ ಆದಷ್ಟು ಬೇಗ ಕೆರಿಯರ್ ಮುಗಿಯುತ್ತೆ ಅಂತ ಸ್ಫೋಟಕ ನುಡಿ ನುಡಿದಿದ್ದಾರೆ. ಗ್ಲೆನ್ ಮೆಗ್ರಾತ್ ಅವರನ್ನ ಬೆಸ್ಟ್ ಬೌಲರ್ ಯಾರು ಅಂತ ಕೇಳಿದ್ರೆ ಜಸ್ಪ್ರೀತ್ ಬೂಮ್ರಾ ಅಂತ ಹೇಳ್ತಾರೆ. ಬೂಮ್ರಾ ವಿಶ್ವದ ನಂಬರ್ 1 ಬೌಲರ್ ಅಂತ ಆಸೀಸ್ನ ದಿಗ್ಗಜ ಗ್ಲೆನ್ ಮೆಗ್ರಾತ್ ಮುಕ್ತ ಕಂಠದಿಂದ ಗುಣಗಾನ ಮಾಡ್ತಾರೆ. ಹೀಗಿರುವಾಗ ಬೂಮ್ರಾ ಕೆರಿಯರ್ ಬೇಗ ಮುಗಿಯುತ್ತೆ ಅಂತ ಹೇಳೋದಕ್ಕೆ ಕಾರಣವೂ ಇದೆ. ಹೌದು, ಜುಲೈ 2022ರಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕದಿನ ಸರಣಿಯಲ್ಲಿ ಬೂಮ್ರಾ ಬೆನ್ನು ನೋವಿಗೆ ಒಳಗಾದ್ರು. ಇದು ಅವರನ್ನ 1-2 ತಿಂಗಳುಗಳ ಕಾಲ ಆಟದಿಂದ ಹೊರಗುಳಿಯುವಂತೆ ಮಾಡಿತ್ತು. ಇದರಿಂದ ಏಷ್ಯಾ ಕಪ್ ಮಿಸ್ ಮಾಡಿಕೊಂಡ್ರು. ಸೆಪ್ಟೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ತವರಿನಲ್ಲಿ ನಡೆದ 3 ಪಂದ್ಯಗಳ T20 ಸರಣಿಗೆ ಮರಳಿದ ಬೂಮ್ರಾ 2 ಹಾಗೂ 3ನೇ ಪಂದ್ಯದಲ್ಲಿ ಕಾಣಿಸಿಕೊಂಡ್ರು. ಇದಾದ ಬಳಿಕ ಆಸ್ಟ್ರೇಲಿಯಾದಲ್ಲಿ ನಡೆದ T20 ವಿಶ್ವಕಪ್ನಿಂದ ಹೊರಗುಳಿದ್ರು. ಜೊತೆಗೆ 2023ರ ಬಾರ್ಡರ್ ಗವಾಸ್ಕರ್ ಟ್ರೋಫಿ, 2023ರ IPL ಮತ್ತು ಲಾರ್ಡ್ಸ್ನಲ್ಲಿ ನಡೆದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಿಂದಲೂ ಹೊರಗುಳಿದ್ರು. ಬೆನ್ನು ನೋವಿನಿಂದ ಸಾಕಷ್ಟು ಸರಣಿಗಳಿಂದ ದೂರ ಉಳಿದ ಬೂಮ್ರಾ ಮೇಲೆ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಕೇಳಿ ಬಂದವು. 2023ರ ಏಕದಿನ ವಿಶ್ವಕಪ್ಗಾಗಿ ಮತ್ತೆ ಟೀಮ್ ಇಂಡಿಯಾಗೆ ಮರಳಿದ ಬೂಮ್ರಾ ಅದ್ಭುತ ಪ್ರದರ್ಶನ ತೋರಿದ್ರು. 2024ರಲ್ಲಿ ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮತ್ತೆ ಆಸ್ಟ್ರೇಲಿಯಾ ಪ್ರವಾಸದ ಸಮಯದಲ್ಲಿ ಗಾಯಗೊಂಡ್ರು. ನ್ಯೂಜಿಲೆಂಡ್ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಮೊದಲ ಹಾಗೂ ಅಂತಿಮ ಟೆಸ್ಟ್ಗಳಿಗೆ ಮಧ್ಯಂತರ ನಾಯಕನಾಗಿದ್ರು. 5ನೇ ಟೆಸ್ಟ್ ವೇಳೆಗೆ ಮತ್ತೆ ಬೆನ್ನು ನೋವು ಕಾಡಿದ್ರಿಂದ ಆಸ್ಪತ್ರೆಗೆ ದಾಖಲಾದ್ರು. ಈ ಕಾರಣಗಳಿಂದ ಜಸ್ಪ್ರೀತ್ ಬೂಮ್ರಾ ಕೆರಿಯರ್ ಬೇಗ ಮುಗಿಯುತ್ತೆ ಅಂತ ಗ್ಲೆನ್ ಮೆಗ್ರಾತ್ ಹೇಳಿದ್ದಾರೆ. ಜಸ್ಪ್ರೀತ್ ಬೂಮ್ರಾ ವಿಶ್ವದ ನಂಬರ್ 1 ಬೌಲರ್, ಭಾರತದ ಪ್ರಮುಖ ವೇಗಿ. ಬೂಮ್ರಾ ಇನ್ನೂ ಚಿಕ್ಕವರಲ್ಲ, ಬುದ್ಧಿವಂತರಾಗಬೇಕು ಅಂತ ಮೆಗ್ರಾತ್ ಹೇಳಿದ್ದಾರೆ. ಬೂಮ್ರಾಗೆ ಬೆನ್ನು ನೋವು ಕಾಡೋದಕ್ಕೆ ಕಾರಣ ಅವರು ಇತರೆ ಬೌಲರ್ಗಳಿಗಿಂತ ದೇಹದ ಮೇಲೆ ಹೆಚ್ಚಿನ ಒತ್ತಡ ಹೇರುತ್ತಾರೆ. ಅತಿ ವೇಗವಾಗಿ ಬೌಲಿಂಗ್ ಮಾಡೋದ್ರಿಂದ ಬೂಮ್ರಾ ದೇಹಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ತಂಡದಲ್ಲಿ ಸುದೀರ್ಘ ಕಾಲ ಮುಂದುವರಿಯಬೇಕು ಅಂದ್ರೆ ಹೀಗೆ ಮಾಡಬಾರದು. ಉದಾಹರಣೆಗೆ ಬೆನ್ನು ನೋವಿನಿಂದ ಬಳಲುತ್ತಿರುವ ಬೂಮ್ರಾ ಟೆಸ್ಟ್ನಲ್ಲಿ 20ರಿಂದ 30 ಓವರ್ ಬೌಲಿಂಗ್ ಮಾಡದೆ 10ರಿಂದ 15 ಓವರ್ ಬೌಲಿಂಗ್ ಮಾಡಿದ್ರೆ ಸಾಕು ಅಂತ ಮೆಗ್ರಾತ್ ಕಿವಿಮಾತು ಹೇಳಿದ್ದಾರೆ. ಹೇಳಿ ಕೇಳಿ ಬೂಮ್ರಾರ ಬೌಲಿಂಗ್ ಎಂತದ್ದು ಅಂತ ಎಲ್ರಿಗೂ ಗೊತ್ತಿದೆ. ತಂಡದಲ್ಲಿದ್ರೆ ಒಂದು ಶಕ್ತಿಯೇ ಇದ್ದಂತೆ ಫೀಲ್ ಆಗುತ್ತೆ. ಒಂದು ತಂಡದ ಸೋಲು ಗೆಲುವನ್ನೇ ಬದಲಿಸೋ ತಾಕತ್ತಿದೆ. ಕೆಲವೊಮ್ಮೆ ಆಡಲು ಸಾಧ್ಯವಾಗದಿದ್ರು ಪ್ರತಿ ಓವರ್ಗೂ ವಿಕೆಟ್ ಪಡೆಯುತ್ತಾರೆ. ಹೀಗಾಗಿ ಬೂಮ್ರಾ ಮೈದಾನದ ಹೊರಗೆ ಹೆಚ್ಚು ಶ್ರಮಿಸಬೇಕು, ಅಂದ್ರೆ ಬೌಲಿಂಗ್ ಸ್ಥಿರತೆಯಲ್ಲಿ ಇರಬೇಕು. ಹೀಗಿರುವಾಗ ಎನರ್ಜಿ ಕಮ್ಮಿಯಾದ್ರೆ ಮುಂದಿನ ದಿನಗಳಲ್ಲಿ ತೊಂದರೆಯಾಗುತ್ತೆ. ಈಗ IPL ಶುರುವಾಗುತ್ತೆ. ಭಾರತದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರನಾಗಿರೋದ್ರಿಂದ ರೋಹಿತ್ ಶರ್ಮಾಗೆ ಬೌಲಿಂಗ್ ಮಾಡುವ ಸಂಗತಿ ಎದುರಾಗಲ್ಲ. RCB ತಂಡದ ವಿರಾಟ್ ಕೊಹ್ಲಿ ಸೇರಿದಂತೆ ಜಗತ್ತಿನ ಸೂಪರ್ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕಬೇಕು ಅಂದ್ರೆ ಬೂಮ್ರಾರಿಂದ ಮಾತ್ರ ಸಾಧ್ಯ. ನಿಮ್ಗೆಲ್ಲ ನ್ಯೂಜಿಲೆಂಡ್ ತಂಡದ ಬೌಲರ್ ಶೇನ್ ಬಾಂಡ್ ಗೊತ್ತಿರಬೇಕು. ಮಿಂಚಿನಂತೆ ಬಂದು ಮಿಂಚಿನಂತೆ ಸ್ಟೇಡಿಯಂನಿಂದ ಮರೆಯಾದವರು. ಶೇನ್ ಬಾಂಡ್ ಕೂಡ ವೃತ್ತಿ ಜೀವನದಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ಇಂಜುರಿ ಸಮಸ್ಯೆಯಿಂದ ಕ್ರಿಕೆಟ್ ಕೆರಿಯರ್ಗೆ ವಿದಾಯ ಹೇಳಿದ್ರು. ಗ್ಲೆನ್ ಮೆಗ್ರಾತ್ ಜೊತೆಗೆ ಇದೇ ಶೇನ್ ಬಾಂಡ್ ಕೂಡ ಬೂಮ್ರಾ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸದಿದ್ರೆ ದಿಢೀರಂತ ವೃತ್ತಿ ಜೀವನ ಕೊನೆಗೊಳಿಸಬೇಕಾಗಬಹುದು ಅಂತ ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.